ಎಸ್, ಗೂಗ್ಲಿ ಇರ್ಬೋದು, ರಣವಿಕ್ರಮ ಇರ್ಬೋದು, ಹೀಗೆ ತುಂಬಾ ಹಿಟ್ ಸಿನಿಮಾಗಳಂತ ಕೊಟ್ಟಂಥ ನಿರ್ದೇಶಕ ಪವನ್ ಒಡೆಯರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಈಗಾಗಲೇ ಹೇಳಿದ್ರಿ ಹೊಸೊಬ್ಬರ ತಂಡಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ, ಯಾಕಿರ್ಬೋದು ಸರ್? ಯಾಕಿರ್ಬೋದು ಅಂತ ಅಂತಂದರೆ ಬಹುಶಃ ಕ್ವಾಲಿಟಿ ಫಿಲ್ಮ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಏನಂತ ಹೇಳ್ತೀನಿ ಅಂತಂದರೆ, ನಮ್ಮ ಇದರಲ್ಲಿ ಇರೋವಂಥ ಒಂದು ಸಂಪ್ರದಾಯ ಕೂಡ ಅಂತ ಅನಿಸ್ಬೋದು. ಯಾಕೆಂತಂದರೆ ತೆಲುಗು ಅಲ್ಲೇ ಆಗ್ಬೋದು, ಇದರಲ್ಲಾಗ್ಬೋದು, ಒಂದು ಗಾದೆನೇ ಇದೆ ಅವ್ರದ್ರಲ್ಲಿ. ಏನು ಅಂತಂದರೆ ಒಂದು ಸ್ಟೇಟ್ಮೆಂಟೇ ಇದೆ, ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅವರಿಗೆ ಬಿರಿಯಾನಿ ಎಲ್ಲ ತಿನ್ನಿಸಿ ಪಿಕ್ಚರ್ ತೋರಿಸಿ ಕಳಿಸಿದ್ರೆ ಅದೊಂದು ಒಳ್ಳೆ ಆತಿಥ್ಯ. ಅಂದರೆ ಸಿನಿಮಾ ಈಸ್ ದೇರ್ ಇನ್ ದೇರ್ ಕಲ್ಚರ್, ಸಿನಿಮಾ ಅವ್ರ ಸಂಪ್ರದಾಯದಲ್ಲೇ ಇದೆ. ಸೊ ಆ ಥರದ್ದೊಂದೆಲ್ಲೋ ಒಂದು ಇಲ್ಲಿ ಮೈಗೂಡಿಸ್ಕೋಬೇಕು ಅನ್ನೋದು ಒಂದಿದೆ. ಮತ್ತು ಅದ್ರ ಜೊತೆಗೆ ನಾವು ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಬೇಕು. ನಮ್ಮ ಈಗ ಹೊಸಬರು ಅಂತಂದರೆ ಪರಿಪೂರ್ಣವಾಗಿ ಒಂದು ಚಿತ್ರನ ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ದುಡ್ಡಿದೆ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋದಲ್ಲ, ಅಥವಾ ಇನ್ಯಾರೋ ನಮ್ಮ ಸಂಬಂಧಿಕರನ್ನ ಸಪೋರ್ಟ್ ಮಾಡಬೇಕು ಅಂತ ಸಿನಿಮಾ ಮಾಡೋದಲ್ಲ, ಅಥವಾ ಒಂದು ಪರ್ಫೆಕ್ಟ್ ಟೀಮ್, ಒಂದು ಪರ್ಫೆಕ್ಟ್ ಸಿನಿಮಾ ಮೇಕಿಂಗ್ ಗೊತ್ತಿದ್ದು, ಒಂದು ಮಾರ್ಕೆಟಿಂಗ್ಸ್ ಗೊತ್ತಿದ್ದು, ಒಂದು ರೈಟಿಂಗ್ ಗೊತ್ತಿದ್ದು, ಆ ಸ್ಕಿಲ್ಸ್ ಎಲ್ಲ ಗೊತ್ತಿದ್ದಾಗ ಸಿನಿಮಾ ಮಾಡೋದಕ್ಕೆ ಶುರು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಜೊತೆಗೆ ಆ ಥರದಾದಂಥ ಒಂದು ಪ್ರಯತ್ನ ಆದಮೇಲೆ ಆಡಿಯನ್ಸ್ ಕಡೆಯಿಂದನೂ ಅದಕ್ಕೆ ಅಷ್ಟೇ ಆದಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಬರಬೇಕು. ನಾನು ಹೇಳೋದು, ನೀವೊಂದು ಸಿನಿಮಾ, ಒಂದು ಬಿಗ್ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಒಂದು ಸಣ್ಣ ಬಜೆಟ್ಟು, ಒಂದು ಹೊಸಬ್ರ ಸಿನಿಮಾ, ಒಂದು ತಂಡನ ಬೆಳೆಸಿ ಅಂತ ಅಂದರೆ ಎಲ್ಲ ಆಡಿಯನ್ಸರು ಆ ರೀತಿ ಡಿಸೈಡ್ ಮಾಡಿದ್ರೆ ಒಂದು 10 ಹೊಸಬ್ರ ಚಿತ್ರಗಳಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಒಂದು ವೇದಿಕೆ ಸಿಗುತ್ತೆ, ಒಂದು ಒಳ್ಳೆ ಐಡೆಂಟಿಟಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದೇ ರೀತಿ ಈ ವ್ಯವಸ್ಥೆಯಲ್ಲೂ, ನಮ್ಮ ಚಿತ್ರರಂಗದಲ್ಲಿರೋ ವ್ಯವಸ್ಥೆಯಲ್ಲೂ ಒಂದು ಪರ್ಟಿಕ್ಯುಲರ್ ಮಂತ್ ಅಥವಾ 2 ಪರ್ಟಿಕ್ಯುಲರ್ ಮಂತ್ಸ್ ಯಾವುದೋ ಹೊಸಬ್ರ ಸಿನಿಮಾಗಳಿಗೋಸ್ಕರನೇ ಎಕ್ಸಿಬಿಷನ್ ಬಿಡಬೇಕು. ಮೇ ಬಿ ಅವರು ಶೇರ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಕೊಡಿಸಿ, ಅಥವಾ ರೆಂಟ್ ಕಡಿಮೆ, ಅಥವಾ ರೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈಗ. ಸೊ ಶೇರ್ ಸ್ವಲ್ಪ ಜಾಸ್ತಿ ಕೊಡಿಸಿ, ಅಥವಾ ಅವರಿಗೆ ಪ್ರಮೋಷನ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಒಂದು ಏನೋ ಅದಕ್ಕೊಂದು ಏನು ಹೇಳ್ತೀವಿ, ಅದಕ್ಕೆ ಒಂದು ಡಿಸ್ಕೌಂಟ್ ಕೊಡಿ, ಒಂದು ರಿಯಾಯಿತಿ ಕೊಡಿ, ಆ ಥರದ್ದೇನೋ ಒಂದು ಮಾಡಿದ್ರೆ ಎಲ್ಲ ಒಂದು ಕಡೆ ಇನ್ನೂ ಫಾಸ್ಟಾಗಿ, ಇನ್ನೂ ರ್ಯಾಪಿಡಾಗಿ ದೊಡ್ಡ ಹೊಸ ತಂಡಗಳು ಬರಬೇಕು, ಮತ್ತು ಸಿನಿಮಾಗಳು ಯಶಸ್ವಿ ಆಗಬೇಕು ಅನ್ನೋದು ನನ್ನ ಒಂದು ಏನೋ ಅಭಿಪ್ರಾಯ ಅಷ್ಟೇ. ಇದು ಸಾಕಷ್ಟು ಅಭಿಮಾನಿಗಳ ಕೋರಿಕೆ ಅಂತಲೇ ಹೇಳ್ಬೋದು. ಯಶ್ ಅಭಿಮಾನಿಗಳದ್ದಿರ್ಬೋದು. ಇದು ಗೂಗ್ಲಿ 2 ಯಾವಾಗ ಅಂತ ಗೊತ್ತಿಲ್ಲ. ಅದು ಈಗ ಅವರು ತುಂಬ ಬ್ಯುಸಿ ಇದ್ದಾರೆ. ನಮ್ಮದು ಕೂಡ ಒಂದಷ್ಟು ಬೇರೆ ಬೇರೆ ಕೆಲಸಗಳು, ಕಮಿಟ್ಮೆಂಟ್ಸ್ ಎಲ್ಲ ಇದ್ದಾವೆ. ಅದು ಸಮಯ ನಿರ್ಧರಿಸಿದಾಗ ಆಗುತ್ತೆ ಖಂಡಿತ. ನೋಡೋಣ, ವಿಲ್ ವೆಯ್ಟ್. ಇನ್ನೊಂದು ಏನಾಗ್ತಿದೆ ಅಂದರೆ, ವಾರಕ್ಕೆ 10ರಿಂದ 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೇ. ಸೊ ಯಾಕಿರ್ಬೋದು? ಇವಾಗ ಸಿನಿಮಾ ರಿಲೀಸ್ ಆದರೂ ಕೆಲವೊಂದು ಜನಕ್ಕೆ ರೀಚ್ ಆಗೋದಿಲ್ಲ, ಯಾಕಿರ್ಬೋದು ಸರ್? ಅಲ್ಲ, ಅದರಲ್ಲಿ ಸಮಸ್ಯೆಗಳಿದ್ದಾವೆ ತುಂಬ. ಅಂದರೆ ಈಗ ಕೆಲವು ಸಬ್ಸಿಡಿಗೋಸ್ಕರನೇ ಮಾಡೋವಂಥ ಸಿನಿಮಾಗಳು ಮಾಡ್ತಾರೆ. ಅಂದರೆ ಸಿನಿಮಾ ಬಜೆಟೇ ಒಂದು 2 ಲಕ್ಷ 3 ಲಕ್ಷದಲ್ಲಿ ಮುಗಿಸ್ತಾರೆ ಪಿಕ್ಚರು. ಅಂದರೆ ನಿಮಗೆ ಸಬ್ಸಿಡಿ ಬರೋ ವ್ಯಾಲ್ಯೂ ಒಂದು 10 ಲ್ಯಾಕ್ 15 ಲ್ಯಾಕ್ ಈ ಥರ ಬರುತ್ತೆ. ಸೊ ಯಾವಾಗ ಗುಣಮಟ್ಟ ಆ ಥರ ಇಳಿದಾಗ ಡೆಫಿನೆಟ್ಲಿ ನಾವು ಆಡಿಯನ್ಸ್ನ ದೂಷಿಸೋದೇ ತಪ್ಪಾಗುತ್ತೆ. ಅವಾಗ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಈಗ ನಾವು ಪ್ರಾಡಕ್ಟೇ ಸರಿಯಾಗಿ ಮಾಡ್ತಾಯಿಲ್ಲ ಅಂತಂದರೆ ಜನ ಯಾರಿಗೂ ಹಣ ಫ್ರೀಯಾಗಿ ಬರೋಕ್ಕಾಗಲ್ವಲ್ಲ. ಈಗ ನಾವು ಒಂದು ಸಿನಿಮಾಗೆ ಆ ಥರ ಪ್ರಮೋಟ್ ಮಾಡಿ ಅಂತ, ಅಥವಾ ಪ್ರೋತ್ಸಾಹಿಸಿ ಅಂತ ಕೇಳೋದು. ಎಲ್ಲ ಸಿನಿಮಾಗೊಂದು ಪ್ರೋತ್ಸಾಹ ಮಾಡಿದ್ರೆ, ಗುರು ನೀನು ಸರಿಯಾಗಿ ಮಾಡು ಪಿಕ್ಚರ್ನ ಅಂತ ಆಡಿಯನ್ಸ್ನಾಗ ಹೇಳ್ತಾರೆ. ಆಡಿಯನ್ಸ್ ಆರ್ ಆಲ್ವೇಸ್ ಇಂಟೆಲಿಜೆಂಟ್, ಅವ್ರು ಯಾವಾಗಲೂ ಇಂಟೆಲಿಜೆಂಟಾಗಿ ಇರ್ತಾರೆ. ಸೊ ನಾವು ಕೂಡ ನಮ್ಮಲ್ಲಿ ಇರೋವಂಥ ಮಿಸ್ಟೇಕ್ಸ್ನ ಇದನ್ನು ತುಂಬ ಕರೆಕ್ಟ್ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಈಗ 10 ಸಿನಿಮಾ 12 ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತಂದರೆ ಇಟ್ ಈಸ್ ಲ್ಯಾಕ್ ಆಫ್ ಪ್ಲ್ಯಾನಿಂಗ್, ಲ್ಯಾಕ್ ಆಫ್ ಇವಾಗ ಒಂದು ವ್ಯವಸ್ಥೆ ಏನಿದೆ. ಈಗ ಇರೋ ಚಿತ್ರಮಂದಿರಗಳು ಎಷ್ಟಿದೆ ನಮ್ಮ ಇಂಡಸ್ಟ್ರಿಯಲ್ಲಿ? ಇಟ್ ಈಸ್ ಎ ವೆರಿ ಹಾರ್ಡ್ಲಿ 700-800 ಥಿಯೇಟರ್ಸ್ಗಳು ಇರ್ಬೋದು, ಅಥವಾ ನಾನು ಜಾಸ್ತಿ ಹೇಳ್ತಾ ಇದ್ದೀನೋ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅಷ್ಟು ಚಿತ್ರಮಂದಿರಗಳಲ್ಲಿ ಈಗ ನೀವು ಒಂದು 10 ಸಿನಿಮಾ ರಿಲೀಸ್ ಮಾಡೋದು ಅಂತಂದರೆ ಲುಕೆಟ್, ಈಗ ನೀವು ಒಂದು ಶೋ ವೈಸ್ ಬೈಫರ್ಕೇಟ್ ಮಾಡಬೇಕು. ನಾವು ಮಾರ್ನಿಂಗ್ ಶೋ ಒಬ್ರಿಗೆ ಕೊಡ್ತಾರೆ, ಮಧ್ಯಾಹ್ನ ಒಂದು ಶೋ ಒಂದು ಕೊಡ್ತಾರೆ. ಸೊ ಅಲ್ಲಿಗೆ ಅಷ್ಟು ಡೆಸ್ಪ್ರೇಷನ್ನಲ್ಲಿ ಇದ್ದೀವಿ ನಾವು ಕೂಡ. ಏನೋ ಅಷ್ಟು ಅಂದರೆ ಯಾವುದೋ ಒಂದು ಶೋ ಕೊಟ್ಟರೆ ಸಾಕಪ್ಪ ಅನ್ನೋ ಡೆಸ್ಪ್ರೇಷನಲ್ಲಿ ಇದ್ದೀವಿ. ಸೊ ಅಷ್ಟು ಡೆಸ್ಪ್ರೇಷನಲ್ಲಿ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ನಾವೇ ಕಿಲ್ ಮಾಡ್ದಂಗೆ. ಸೊ ಒಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಹಿಂಗೆ ಈ ಸಿನಿಮಾ ಒಂದು ಬಜೆಟಿಂಗ್ ಮಾಡ್ಕೋಬೇಕಾದ್ರೆ ಬರೀ ಸಿನಿಮಾ ಫಸ್ಟ್ ಕಾಪಿ ಮುಗಿಸೋದನ್ನ ಮಾತ್ರ ಯೋಚನೆ ಮಾಡ್ತಾಯಿದ್ದೀವಿ. ಅದಲ್ಲ, ಸಿನಿಮಾನ ಜನಕ್ಕೆ ತಲುಪಿಸಿ ಅಷ್ಟು ದಿವಸಗಳನ್ನು ನಿಲ್ಲಿಸೋದಕ್ಕೂ ಏನು ಬೇಕು ಅನ್ನೋದು ಕೂಡ ಒಂದು ಬಜೆಟಿಂಗೆ. ಸೊ ಅದು ಆ ಟೋಟಾಲಿಟಿ, ಆ ಮ್ಯಾಥಮೆಟಿಕ್ಸ್ನ ಎಲ್ಲೋ
ಫಾಲೋ ಮಾಡಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಈ ಅವೇರ್ನೆಸ್ ಇಷ್ಟು ಪ್ರಾಬ್ಲಮ್ಗಳೆಲ್ಲ ಆಗ್ತಾಯಿದೆ ಅನ್ನೋದು ನನ್ನ ಇದು. ಇನ್ನೊಂದು ಏನಾಗ್ತಿದೆ ಅಂದರೆ ಕರ್ನಾಟಕದಲ್ಲೇ ಪರಭಾಷೆ ಸಿನಿಮಾದ ಹಾವಳಿಗಳು ಜೋರಾಗಿ ನಡೀತಿದೆ. ಪುಷ್ಪ 2 ಇರ್ಬೋದು. ಆ ಟೈಮಲ್ಲಿ ಕನ್ನಡದ ಎಷ್ಟೋ ಸಿನಿಮಾಗಳಿದ್ರೂ ಪುಷ್ಪ 2 ಸಿನಿಮಾಗೆ ಜಾಸ್ತಿ ಥಿಯೇಟರ್ನ ಕೊಟ್ಟಿರುವಂಥದ್ದು. ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಅದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ಅಲ್ಲ, ಅದು ನಾನು ಅದ್ರ ಬಗ್ಗೆ ಏನು ತಪ್ಪಿಲ್ಲ ಅಂತ ಹೇಳ್ಕೊತೀನಿ. ಅದೊಂದು ವ್ಯವಹಾರ. ಫೈನಲಿ ಸಿನಿಮಾ ಈಸ್ ನಾಟ್ ಅ ಸೋಷಿಯಲ್ ಸರ್ವಿಸ್, ಇಟ್ ಈಸ್ ಅ ಬಿಸ್ನೆಸ್ ಎಂಡ್ ಆಫ್ ದ ಡೇ. ನೀವು ನಿಮ್ಮ ಸಿನಿಮಾನ ಹೆಂಗೆ ನಿಲ್ಲಿಸ್ತೀರಾ, ಹೆಂಗೆ ಪ್ರೊಜೆಕ್ಟ್ ಮಾಡ್ತೀರಾ ಅನ್ನೋದು. ಈಗ ಅದೇ ಥರ ಆಂಧ್ರದಲ್ಲಿ ನಮ್ಮ ಚಿತ್ರಗಳು ರಿಲೀಸ್ ಆಗಿದೆಯಲ್ಲ, KGF ಆಗಿದೆ, ಕಾಂತಾರ ಆಗಿದೆ. ಇಟ್ ಈಸ್ ಅಬೌಟ್ ಯುವರ್ ವಿಷನ್, ಇಟ್ ಈಸ್ ಅಬೌಟ್ ನಮ್ಮ ದೂರದೃಷ್ಟಿ, ನಮ್ಮ ಏನು ಡಿಟರ್ಮಿನೇಷನು, ಕನ್ವಿಕ್ಷನ್ ಏನಿದೆ, ನಮ್ಮ ಕೆಪಾಸಿಟಿ ಏನಿದೆ ಅನ್ನೋದನ್ನು ಡಿಟರ್ಮಿನ್ ಮಾಡುತ್ತೆ. ಅಂದರೆ ನಾವು ಈಗ ಏನು ಪರಭಾಷೆ ಚಿತ್ರಗಳು ಮಾತ್ರ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದರೆ ಹಂಗೆ ಸಿನಿಮಾ ಮಾಡ್ತಾರೆ, ಹಂಗೆ ಕ್ಯಾನ್ವಾಸ್ ಮಾಡ್ತಾರೆ, ಹಂಗೆ ತಲುಪಿಸ್ತಾರೆ. ಜನಕ್ಕೆ ಬೇಕದು. ಇದು ಯಾರೋ ಒಬ್ಬ ವ್ಯಕ್ತಿಗೆ, ಯಾರೋ ಒಬ್ಬ ಬಿಸ್ನೆಸ್ ಮಾಡೋವನಿಗೆ ಬೇಕಾಗಿರೋದಲ್ಲ, ಜನನೇ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಜನಕ್ಕೆ ಹೇಳ್ತಾ ಇರೋದು, ಕನ್ನಡ ಚಿತ್ರಗಳಿಗೂ ಅದೇ ರೀತಿ ಪ್ರಮೋಟ್ ಮಾಡಿ, ಹೊಸಬ್ರಿಗೆ ಮಾಡಿ ಅಂತ ಹೇಳ್ತಾ ಇರೋದು. ಈಗ ನೀವು ಕೇಳೋದು ಹೆಂಗಿದೆ ಅಂತಂದರೆ, ಈಗ ಪರಭಾಷೆ ಚಿತ್ರಗಳು ಬರ್ತಾ ಇದೆ, ಇಷ್ಟು ದಬ್ಬಾಳಿಕೆ. ಅದು ದಬ್ಬಾಳಿಕೆ ಅನ್ನೋದು ನಾನು ಹೇಳೋದಕ್ಕೆ ವರ್ಡ್ ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಇಟ್ ಈಸ್ ಎಂಡ್ ಆಫ್ ದ ಡೇ ವ್ಯವಹಾರ. ಈಗ ಅಷ್ಟು ಹಾಕಿದಾಗ ಜನ ನೋಡಿದ್ರೋ ಇಲ್ವೋ ಅದು ಪಿಕ್ಚರ್ನ, ಜನ ನೋಡಿದ್ರಲ್ವ ಪಿಕ್ಚರು, ಅಷ್ಟು ಕಲೆಕ್ಷನ್ ಮಾಡುತ್ತಲ್ವ ಪಿಕ್ಚರು. ಸೊ ಅಲ್ಲಿಗೆ ಜನಕ್ಕೆ ಬೇಕಾಗಿದೆ ಅದು. ಇಟ್ ಈಸ್ ನಾಟ್ ಯಾರೋ ಒಬ್ಬ ಇಂಡಸ್ಟ್ರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗಲ್ಲ, ಜನಕ್ಕೆ ಬೇಕಾಗಿದೆ ಅದು. ಜನಕ್ಕೆ ಯಾಕೆ ಬೇಕಾಗಿದೆ ಅದು ಅಂತ ಪಿಕ್ಚರ್ ಮಾಡ್ತಾರೆ, ಅಂತ ಕಂಟೆಂಟ್ ಕೊಡ್ತಾರೆ, ಅಷ್ಟು ಬಂಡವಾಳ ಹಾಕ್ತಾರೆ, ಅಷ್ಟು ಪ್ರಮೋಟ್ ಮಾಡ್ತಾರೆ, ನೋಡಬೇಕು ಅನ್ನೋ ಆಸೆ ಹುಟ್ಟಿಸ್ತಾರೆ, ನೋಡಬೇಕು ಅನ್ನೋ ಆಸೆ ಹುಟ್ಟಿಸ್ತಾರೆ ಸಿನಿಮಾದಲ್ಲಿ. ಅಂದರೆ ಆ ಫ್ರಾಂಚೈಸಿ ಹಂಗೆ ಬ್ರ್ಯಾಂಡ್ ಮಾಡ್ತಾರೆ ಅದನ್ನು ಪಿಕ್ಚರ್ನ. ಸೊ ಹಾಗೆ ಅದು. ಸೊ ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಬಿಸ್ನೆಸ್. ಫೈನಲಿ ನಾವು ಇವಾಗ ಏನಕ್ಕೆ ನಾವು ಹಂಗೆ ಹೇಳ್ತೀವಿ, ಅದು ಬರೋದ್ರಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ರಿಲೀಸ್ನ. ಅವಾಗ ಈಗ ಅಂಥ ದೊಡ್ಡ ಒಂದು ಸುನಾಮಿ ಬರ್ತಾಯಿದೆ ಅಂತ ನಿಮ್ಗೆ ಗೊತ್ತಾದಾಗ ಎದುರಿಗೆ ನಿಂತೀನಿ ಅಂತಂದರೆ ಅದು ಮುಟ್ಟಾಳ್ತಾನ ಅಲ್ವಾ? ನಾನು ಹೇಳೋದು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಅದು ಹೋಗಲಿ, ಅದು ಬಂದು ಶಾಂತ ಆಗಲಿ, ಆಮೇಲೆ ನಾನು ಬರ್ತೀನಿ ಅಂತ ಯೋಚನೆ ಮಾಡೋದು ಬುದ್ಧಿವಂತನ. ಸೊ ನಾವು ಪರಿಸ್ಥಿತಿಗೆ ತಕ್ಕಂಗೆ ನಾವು ಅನುಗುಣವಾಗಿ ಹೊಂದಾಣಿಕೆ ಆಗಬೇಕು. ಅದು ಆಗದೆ ನಾವು ಬೇರೆಯವ್ರನ್ನ ದೂಷಿಸೋದು ನಮ್ಮ ಮಿಸ್ಟೇಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ನಿರ್ದೇಶನದಲ್ಲಿ ಮುಂದೆ ಯಾವ ಸಿನಿಮಾ ಇದೆ? ಈಗ ನಾನೊಂದು ಹಿಂದಿ ಸಿನಿಮಾ ಮುಗಿಸಿದ್ದೀನಿ. ಈಗ ನೆಕ್ಸ್ಟು ಶಿವಣ್ಣ ಅವ್ರ ಜೊತೆ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೀನಿ. ಅದು ಬಹುಶಃ ಅತಿ ಶೀಘ್ರದಲ್ಲೇ ಆಗಸ್ಟ್ ಅಥವಾ ಜುಲೈಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ಮುಂದೆ ಒಳ್ಳೊಳ್ಳೆ ಸಿನಿಮಾ ಬರಲಿ ಅಂತ ಕೇಳ್ಕೊತೀನಿ. ಎಸ್, ಇದಿಷ್ಟು ಪವನ್ ಒಡೆಯವರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.